ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ವಿಧೇಯಕ 2025ಕ್ಕೆ ರಾಜ್ಯಪಾಲರು ಸಹಿ ಮಾಡಿಲ್ಲ, ತಡೆಯಾಜ್ಞೆ ನೀಡಿದ್ದಾರೆ. ಒಟ್ಟಾರೆ 22 ವಿಧೇಯಕಗಳಲ್ಲಿ 19 ಪಾಸ್ ಮಾಡಿದರೆ, ಒಂದು DCM ಕಳಿಸಿದ್ದಾರೆ, ಇನ್ನೊಂದು ಬಿಲ್ ಪಾಸ್ ಮಾಡಿಲ್ಲ. ಇದು ಅತ್ಯಂತ ಮಹತ್ವದ ವಿಷಯ ಇತ್ತು. ಈ ಬಿಲ್ ಏನಾದರೂ ಪಾಸ್ ಆಗಿದ್ರೆ ಅಂದರೆ ನಾವು ನಿಮ್ಮ ಮುಂದೆ ಇರ್ತಾ ಇರಲಿಲ್ಲ. TV ಅವರು ಕೂಡ, ಪ್ರಿಂಟ್ ಮೀಡಿಯಾ ಎಲ್ಲ ವ್ಯಕ್ತಿಗಳಿಗೆ ತೊಂದರೆ ಆಗ್ತಿತ್ತು. ಎಮರ್ಜೆನ್ಸಿ ಲಾಗು ಆದಂಗೆ ಆಗ್ತಿತ್ತು. ಯಾರಿಗೆ? ಹೋರಾಟಗಾರರಿಗೆ, ಚಿಂತಕರಿಗೆ, ಬರಹಗಾರರಿಗೆ, ಎಲ್ಲರಿಗೂ ಇದೊಂದು ಆತಂಕ ಇತ್ತು. ಕೆಲವು ತಿದ್ದುಪಡಿಗಳನ್ನು ನೀವು ಮಾಡ್ಕೊಂಡು ಬನ್ನಿ ಅಂತ ಮರಳಿ ಕಳಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರ ಏನು ಮಾಡ್ತೈತಿ ಕಾದು ನೋಡ್ಬೇಕು. ಅವರು ಹಠಕ್ಕೆ ಬಿದ್ದಿದ್ದಾರೆ. ಯಾಕಂದರೆ 2 ಸದನಗಳಲ್ಲಿ ಬಹುಮತ ಇದೆ ಅಂತ. ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ 6 ಗಂಟೆ ಚರ್ಚೆ ಆಯ್ತು ದ್ವೇಷ ಭಾಷಣದ ಬಗ್ಗೆ. CT ರವಿ ಎಳೆಯಾಗಿ 1 ತಾಸು ಮಾತಾಡಿದರು. ವಿರೋಧ ಪಕ್ಷ ನಾಯಕ ಚೆಲುವರಾಯ ಸ್ವಾಮಿ ಅವರು, ಚೆಲುವರ ನಾರಾಯಣ ಸ್ವಾಮಿ ಅವರು ಕೂಡ ದೊಡ್ಡ ಧ್ವನಿಯಲ್ಲಿ ಮಾತಾಡಿದರು, ಬಾವಿಗೆ ಇಳಿದ್ರು, ವಿಧೇಯಕವನ್ನು ಹರಿದ್ರು, ಗಾಳಿಗೆ ತೂರಿದ್ರು. ಯಾಕಂತಂದರೆ ಇದು ಎಲ್ಲರಿಗೂ ಒಂದು ದೊಡ್ಡ ಆಘಾತವಾದಂಥ ಕಾಯ್ದೆ ಅಂತ ಹೇಳಿದರು. ಹೌದು, ನಾವು ಹೇಳ್ತೇವೆ. ನಾವು ಆ ಬಿಲ್ಲನ್ನು ನೋಡಿದ್ದೇವೆ, ಕೇಳಿದ್ದೇವೆ, ಮತ್ತು ಅಭ್ಯಾಸ ಕೂಡ ಮಾಡಿದ್ದೇವೆ. ಮತ್ತು 6 ಗಂಟೆ ನಾವು ವಿಧಾನ ಪರಿಷತ್ ನಾನು ಕೂಡ ಇದ್ದೆ. ಅಲ್ಲಿ ಆ ಚರ್ಚೆ ವೇಳೆಯಲ್ಲಿ ಪರಮೇಶ್ವರ್ ಅವರು ಸಮರ್ಥನೆ ಮಾಡ್ಕೊಳ್ತಾ ಇದ್ರು. ಆ ಬಿಲ್ ಪಾಸ್ ಆಗೋರಿಗೆ ಬೆಳಗ್ಗಿಂದ ಸಂಜೆ ತನಕ ಅಲ್ಲೇ ಇದ್ರು. ಅವರು BJPನ ತರಾಟೆ ತೆಗೆದುಕೊಂಡ್ರು. ನಿಮ್ಮ ಸಲಹೆಗಲ್ಲ, ಇದು ದ್ವೇಷ ಭಾಷಣ ಮಾಡೋರ ಸಲಹೆ ಅಂತ. ಆದರೆ ಹಾಗಿಲ್ಲ. ಮೊದಲ ಅಪರಾಧ ಮಾಡಿದ್ರೆ 1 ವರ್ಷದಿಂದ 7 ವರ್ಷ ಜಿಲ್ಲೆ, 7 ವರ್ಷವರೆಗೆ ಶಿಕ್ಷೆ ಮತ್ತು 50,000 ದಂಡ. 2ನೇ ಸಲ ನೀವು ಮಾಡಿದ್ರಂದರೆ 2 ವರ್ಷದಿಂದ 7 ವರ್ಷ ಮತ್ತು 1 ಲಕ್ಷ, ಅಂದರೆ ಸಂತ್ರಸ್ತರಿಗೆ ಪರಿಹಾರ ಕೊಡುವಂಥ ದೃಷ್ಟಿಯಿಂದ. ಆದರೆ ಇಲ್ಲಿ ಬಹಳ ಆಶ್ಚರ್ಯತೆ, DSP ಲೆವೆಲ್ ಮತ್ತು ಮ್ಯಾಜಿಸ್ಟ್ರೇಟ್ ಲೆವೆಲ್ ಅದನ್ನು ಅಧಿಕಾರವನ್ನು ಕೊಟ್ಟಿದ್ದಾರೆ. ಅದು ಸ್ವಾಗತ. ಆದರೆ ಅದನ್ನು ತೆಗೆದುಹಾಕೋದು ಮತ್ತು ಕಂಟೆಂಟನ್ನು ಬ್ಲಾಕ್ ಮಾಡೋದು ಅಧಿಕಾರ ಕೂಡ ಕೆಲವು ಇದೆ. ಆದರೆ ಇಲ್ಲಿ ನೋಂದಾಯಿತ ಸಂಘ ಸಂಸ್ಥೆ ಅಲ್ಲದವರು ಕೂಡ ಈ ಕಾಯ್ದೆಯಲ್ಲಿ ಬರ್ತಾರೆ ಅಂತ RSS ಟಾರ್ಗೆಟ್ ಇಟ್ಟಿದ್ರು. ಅವರು ಮೋಹನ್ ಭಾಗವತ್ ಅವರು ಮಾತಾಡ್ರು ಸಹಿತ ಒಳಗೆ ಹಾಕುವಂಥ ಕಾನೂನು ಇತ್ತದು, ಈಗ ತಂದಂಥ ಕಾನೂನು. ಯಾಕಂದ್ರೆ ಹಾಗೇ ಇದೆ. ಅದು ತಿದ್ದುಪಡಿ ಮಾಡಿ ಏನು ಕಳಿಸ್ತಾರೆ ಅದನ್ನ ಬೇಕು ನೋಡ್ಬೇಕು. ಇನ್ನು ಮತ್ತೊಮ್ಮೆ ವಾಪಸ್ ಕಳಿಸಿದ್ರೆ ಸುಗ್ರೀವಾಜ್ಞೆ ತಂದು ಇದನ್ನು ಪಾಸ್ ಮಾಡೇ ಮಾಡ್ತಾರೆ. ಅವರು ಬಹುಮತ ಇದೆ. ಮಾಡಿದ ನಂತರ ಏನು ಪರಿಣಾಮ ಆಗ್ತೈತೆ ಅದು ದೊಡ್ಡ ಭಯಾನಕ್ಕಿದೆ. ಅದಕ್ಕೆ ಪ್ರಿಂಟ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾ ಆಗಲಿ, ಸೋಷಿಯಲ್ ಮೀಡಿಯಾ ಆಗಲಿ, ವಾಟ್ಸಪ್ ಉಪಯೋಗ ಮಾಡೋರು ಎಲ್ಲರೂ ಸುಮ್ಮನೆ ಕೊಡ್ಬೇಕು. ಸರ್ಕಾರ ಕೂಡಂದ್ರೆ ಕೊಡು, ಹೇಳಂದ್ರೆ ಹೇಳು. ಹೌದು, ಬಿಲ್ ಅಭ್ಯಾಸ ಮಾಡಿ ಹೇಳತ್ತೀವ್ರಿ ನಾವು. ಬಿಲ್ ಅಭ್ಯಾಸ ಮಾಡೋದು ಹೇಳಂಗಿಲ್ಲ. ಅಲ್ಲಿ ಏನಿದೆ, ಪೂರ್ವಕಲ್ಪಿತ ಹಿತಾಸಕ್ತಿ ಎಂಬುದು ಅಂದ್ರೆ ಧರ್ಮ, ಜನಾಂಗ, ಜಾತಿ ಮತ್ತು ಸಮುದಾಯ, ಲಿಂಗತ್ವ, ಲೈಂಗಿಕ ಮನೋಗುಣ, ಜನ್ಮಸ್ಥಳ, ವಾಸಸ್ಥಳ, ಭಾಷೆ, ನ್ಯೂನ್ಯತೆ ಅಥವಾ ಪಂಗಡ ಇವುಗಳ ಆಧಾರ ಮೇಲಿನ ಪೂರ್ವಗ್ರಹವನ್ನು ಒಳಗೊಳ್ಳುವುದು. ಇಲ್ಲಿ ಸ್ವಲ್ಪ ಇದನ್ನು ಭಾಳ ಅಭ್ಯಾಸ ಮಾಡಬೇಕಾಗ್ತದೆ. ಹೋರಾಟಗಾರ ಚಿಂತನೆಗಾರರು ಯಾಕೆ ಇದನ್ನು ಸತ್ಯಾಗ್ರಹ ಮಾಡಲಿ ನನಗೂ ಅರ್ಥ ಆಗ್ತಾ ಇಲ್ಲ. ಎಮರ್ಜೆನ್ಸಿನ ಕಾಯ್ದೆ ತಂದರು, ಅದಕ್ಕಿಂತ ಕಡಕೈತೆ ಅದು. ಮತ್ತು BNS ಕಾಯ್ದೆ ಇದೆಯಲ್ಲ, ಈಗ ಅದು ಸರ್ಕಾರದವ್ರು ಹೇಳ್ತಾರೆ ಇದೇನು ಕಾಯ್ದೆ ತಂದು ಇದಕ್ಕಿಂತ 5 ಹೆಚ್ಚು ಕಾನೂನುಗಳನ್ನು ನಾವು ಇಲ್ಲಿ ತಂದಿದ್ದೇವೆ, ಅದಕ್ಕೆ ಇದು ಅತ್ಯಂತ ಶ್ರೇಷ್ಠವಾದಂಥ ವಿಧೇಯಕ ಅಂತ ಇವರು ಧ್ವನಿಮತದಿಂದ ಏನೋ ಅಂಗೀಕಾರ ಮಾಡಿದರು. ಬಸವರಾಜ ಹೊರಟ್ಟಿ ಅವರು ಗದ್ದಲದಲ್ಲಿ ಅದನ್ನು ಅಂಗೀಕಾರ ಮಾಡ್ಕೊಂಡು ಬಿಟ್ರು ವಿಧಾನ ಪರಿಷತ್ನಲ್ಲಿ. ರಾಜ್ಯಪಾಲರು ಪರತ್ ಕಳಿಸ್ಯಾರೆ ಕೆಲವು ತಿದ್ದುಪಡಿ ಅಂತ ತೆಗೆದುಕೊಂಡು ಬಾ ಅಂತ. ಆದರೆ ಇದು ಬಂತಂದರೆ ದ್ವೇಷ ಭಾಷಣ ಏನು ಕಾಯ್ದೆ ಬಂತಂದರೆ ಖತಮ್. ಹೌದು, ಯಾವಾಗ ಬೇಕಾದಾಗ ನೀವು ಎತ್ಕೊಂಡು ಹೋಗ್ಬೋದು. ನಾನ್ ಬೇಲೇಬಲ್. ದಯವಿಟ್ಟು ಈ ಹಳ್ಳಿಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ನಿಷೇಧ ಮಾಡಿ ಸರ್. ಯಾವುದು ಹಳ್ಳಿ ಇರಲಿ, ಈಗ ದ್ವೇಷ ಭಾಷಣ ಮಾಡ್ತೇವೆ. ಕಾನೂನು ಮತ್ತು ಸುವ್ಯವಸ್ಥೆ ಆಡಳಿತ ವ್ಯವಸ್ಥೆಯು ತೆಗೆದುಕೊಳ್ಬೇಕಾದ ಪ್ರತಿಬಂಧಕ ಕ್ರಮಗಳು ಅಂತ ಮಾಡಿದ್ದಾರೆ. ಆ ಪ್ರತಿಬಂಧಕ ಕಾಯ್ದೆಗಳು ಭಾಳ ಖಡಕ್ಕಿವೆ. ಇನ್ನು ತೊಂದರೆಗಳನ್ನು ನಿವಾರಿಸುವ ಅಧಿಕಾರ ಯಾರಿಗಿದೆ ಅಂತಾರೆ, ಈ ಅಧಿನಿಯಮದ ಒಪ್ಪಂದಗಳನ್ನು ಜಾರಿಗೆ ತರುವಲ್ಲಿ ಯಾವುದೇ ತೊಂದರೆ ಉದ್ಭವಿಸಿದರೆ ಆ ತೊಂದರೆಯ ನಿರ್ವಹಣೆಗಾಗಿ ಈ ರಾಜ್ಯ ಸರ್ಕಾರವು ಸರ್ಕಾರಿ ರಾಜ್ಯಪತ್ರದಲ್ಲಿ ಪ್ರಕಟಿಸಲಾದ ಆದೇಶದ ಮೂಲಕ ಅಂಥ ಒಪ್ಪಂದಗಳಲ್ಲಿ ಕಲ್ಪಿಸಬಹುದು. ನಿಯಮಗಳ ರಚನಾಕಾರ
ನಂತರ ದ್ವೇಷ ಅಪರಾಧದ ವಿಷಯ ವಸ್ತುಗಳನ್ನು ಬ್ಲಾಕ್ ಮಾಡುವ ಅಥವಾ ತೆಗೆದುಹಾಕುವ ಅಧಿಕಾರ. ಸಂಘ ಮತ್ತು ಸಂಸ್ಥೆಗಳಿಂದ ಅಪರಾಧಗಳು ನೋಡ್ರಿ ಎಲ್ಲವನ್ನು ತೆಗೆದುಕೊಂಡಿದ್ದಾರೆ. BJP ಟಾರ್ಗೆಟ್ ಇದೆ. ಅವ್ರು ಹೇಳ್ತಾರೆ ಕರಾವಳಿಯಿಂದ ದಕ್ಷಿಣ ಕನ್ನಡದಲ್ಲಿ ದೊಡ್ಡ ಗಲಭೆ ಆಗ್ತದೆ, ಅದಕ್ಕೆ ನಾವು ತಂದಿದ್ದೇವೆ ಅಂತ ಪರಮೇಶ್ವರ್ ಅವ್ರು ಹೇಳಿದರು. ಅದು ಇದು ಇಡೀ ಕರ್ನಾಟಕಕ್ಕೆ ಸಂಬಂಧ ಬರ್ತಿತ್ತಲ್ಲ. ಅದು ದಯಮಾಡಿ ನಾವೇನು ಕೇಳ್ಬೋದು, ಇದನ್ನು ಕೈ ಬಿಡಿ. ಇದರಿಂದ ಯಾರಿಗೂ ಲಾಭ ಇಲ್ಲ. ಹೋರಾಟಗಾರಿಗೆ ತೊಂದರೆ ಇದೆ, ಯೂಟ್ಯೂಬ್ ಚಾನಲ್ದವ್ರು ನಡೆಸೋರವ್ರಿಗೆ ತೊಂದರೆ ಇದೆ, ಪತ್ರಿಕೆದವ್ರಿಗೆ ತೊಂದರೆ ಇದೆ, TV ಮಾಧ್ಯಮದವ್ರಿಗೆ ತೊಂದರೆ ಇದೆ. ಎಷ್ಟೆಷ್ಟು ಕಠಿಣ ಕಾನೂನುಗಳಿದಾವೆ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನಾನ್ ವೇಲೇಬಲ್ ಇದು. ಏನು ಯಾವ ರಾಜಕಾರಣಿಗೆ ಬೇಡ ಐತಿ ನಾವು ಮಾತಾಡಿದ್ರೆ ನೆಮೆಸ್ಕೊಂಡು ಹೋಗಿ ಹಾಕಿಬಿಡೋದು. ಯಾವ ಸಂಘ ಸಂಸ್ಥೆಗಳ ವಿರುದ್ಧ ಮಾತಾಡಿದ್ರೆ ಅದು ಒಂದು ಪದ ಇರ್ತಿತ್ತು, ಅದು ಒಂದು ಪದ ಸಾಕು. ಪೂರ್ಣ ವಾಕ್ಯ ಅಲ್ಲ, ಒಂದು ಪದ ಬಳಕೆ ಮಾಡಿದರೆ ಇದಕ್ಕೆ ಇವ್ರಿಗೆ ಏನು ದ್ವೇಷ ಭಾಷೆ ಅಂದರೆ ಪ್ರತಿಬಂಧಕ ಕಾಯ್ದೆ ಏನಿದೆ 2025 ದ್ವೇಷ ಅಪರಾಧಗಳ ಪ್ರತಿಬಂಧಕ ಕಾಯ್ದೆ ಇದು ಜಾರಿ ಆಗ್ತದೆ ಅಂತೇಳಿ ಅವರು ಒಂದು ಮನವಿ ಕೊಟ್ಟರೆ ಮುಗಿದು ಹೊತ್ತು. DSP ಲೆವೆಲ್ದಲ್ಲಿ ಮತ್ತು DSPಗೂ ನಾವು ಏನಾದರೂ ಬೈದಿದ್ದಂದರೆ ಅಥವಾ ಅವ್ರಿಗೆ ಬುದ್ಧಿವಾದ ಹೇಳಿದ್ರು ಅಂದರೆ ಅವ್ರು ಇದೇ ದಾರಿ ಕಾಯ್ತಿರ್ತಾರೆ. SP ಅವರು ಇದೇ ದಾರಿ ಕಾಯ್ತಿರ್ತಾರೆ, MLAಗಳು MP ಗಳು ಇದೇ ದಾರಿ ಕಾಯ್ತಿರ್ತಾರೆ. ಯಾರ್ಯಾರು ಬೇಡ ಅವರು ಒಳಗೆ ಹಾಕೋದ್ರಿ. ಇದು ಕಾನೂನು ಅಂತಂದರೆ ಸರ್ಕಾರ ಏನೋ ಹೇಳ್ತದೆ, ಆದರೆ ಇದರ ದುಷ್ಪರಿಣಾಮ ಭಾಳ ಇದೆ. ಅದಕ್ಕೆ ಚೀರಾಟ ಕೂಗಾಟನ ಆಯ್ತು. ವಿಧಾನ ಪರಿಷತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಯ್ತು. ಇದು ಪ್ರತಿಬಂಧಕ ಕಾಯ್ದೆ ನಮ್ಮ ಕಡೆನೂ ಇದೆ. ಇದು ಪ್ರತಿಬಂಧಕ ಕಾಯ್ದೆ ಅಂತ ಇದು ತೋರ್ಸತ್ತೀವಿದೆ. ಇಷ್ಟೇ ಇದೆ, 4 ಹಾಳಿದಿದೆ. ಆದರೆ 4 ಕೋಟಿ ಜನರಿಗೆ ಬಿಸಿ ಮುಟ್ಟಿಸುವಂಥದ್ದಿದೆ. ಇರಲಿ, ಸರ್ಕಾರ ವಿರುದ್ಧ ನಾವಲ್ಲ, ದ್ವೇಷ ಭಾಷೆ ಅಂತ ತರಲಿ. ಅದಕ್ಕೆ ಕೆಲವೊಂದು ನಿಯಮಗಳನ್ನು ಮಾಡಬೇಕಾಯ್ತು. ಅವ್ರೇನಂತಾರೆ BJP ಅವರು ನಮ್ಮನ್ನು ಟಾರ್ಗೆಟ್ ಇಟ್ಕೊಂಡು, ಇವ್ರೇನಂತಾರೆ ನಾವು ಅಲ್ಲಿ ಬರೋರಲ್ಲ, ಮುಂದಿನ ಸಲ ನಾವು ವಿರೋಧ ಪಕ್ಷ ಕೂತಾಗ ನಾವು ಟಾರ್ಗೆಟ್ ಆದ್ರೆ ಟಾರ್ಗೆಟ್ ನೀವಲ್ಲ, ಯಾರು ದ್ವೇಷ ಭಾಷೆ ಮಾಡ್ತಾರೋ ಅವ್ರಿಗೆ ಆಯ್ತು ರೀ. ಪುಸ್ತಕ ಬರೆಯೋರು, ವ್ಯಂಗ್ಯ ಚಿತ್ರಕಾರ ಮಾಡೋರು, ಸಾರ್ವಜನಿಕ ಭಾಷಣ ಮಾಡೋರು, ವೇದಿಕೆಯಲ್ಲಿ ಹೇಳಿಕೆ ಕೊಡೋರು, ಧರ್ಮದ ಬಗ್ಗೆ ಮಾತಾಡೋರು ಎಲ್ಲರ ಬಾಯಿ ಮುಚ್ಕೊಂಡು ಕೊಡ್ಬೇಕಾ? ಅಂಥ ಪರಿಸ್ಥಿತಿ ಅದರಲ್ಲಿ ಇದೆ. ಅದಕ್ಕೆ ನಾವು ಕೂಡ ವಿರೋಧ ಮಾಡ್ತೇವೆ. ಮತ್ತು ರಾಜ್ಯಪಾಲರ ಏನು ವಿಧೇಯಕವನ್ನು ತಡೆ ಹಿಡಿದ್ದಾರೆ, ಅದಕ್ಕೆ ಸ್ವಾಗತವನ್ನು ಕೋರ್ತೇವೆ. ನಾವು ಕೂಡ ವಿರೋಧಿ ಸ್ಥಾನದಲ್ಲಿ ಇರೋದರಿಂದ, ಜನರ ಪರವಾಗಿರೋದ್ರಿಂದ ಇದನ್ನು ನಾವು ವಿರೋಧ ಮಾಡ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ. ಇದು 4ನೇ ವಿಡಿಯೋ. ನಮಸ್ಕಾರ.